ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಯೋಗ ಡೇ, ಯೋಗ ದಿನದ ಹಾರ್ದಿಕ ಶುಭಾಶಯಗಳು. ಪತಂಜಲಿಯವರನ್ನು ಯೋಗ ಸೂತ್ರದ ಸಂಸ್ಥಾಪಕರು ಎಂದು ಕರೆಯಲಾಗುತ್ತದೆ. ಪತಂಜಲಿ ಸೂತ್ರವು ಹಿಂದೂ ತತ್ವಶಾಸ್ತ್ರದ ಪ್ರಸಿದ್ಧ ದರ್ಶನಗಳಲ್ಲಿ ಒಂದು ಎಂದು ಪರಿಗಣಿಸಲಾಗುತ್ತದೆ. ಪತಂಜಲಿ ಮಹರ್ಷಿಗಳು ಬಹಳ ಪುರಾತನ ಸಂಪ್ರದಾಯವಾದ ಯೋಗವನ್ನು ಪ್ರಪಂಚಕ್ಕೆ ಪರಿಚಯಿಸಿದರು ಎಂದು ಹೇಳುವಂತದ್ದು. ಶಾಸ್ತ್ರೀಯ ಯೋಗ ತತ್ವಶಾಸ್ತ್ರದ ಪ್ರಮುಖ ಗ್ರಂಥಗಳಲ್ಲಿ ಯೋಗ ಸೂತ್ರವೂ ಕೂಡ ಒಂದಾಗಿದೆ. ಋಷಿ ಮುನಿಗಳು ತಮ್ಮ ಯೋಗ ಶಕ್ತಿಯಿಂದ ಅಪಾರ ಜ್ಞಾನಿಗಳಾಗಿದ್ದರು ಹಾಗೂ ಸಾವಿರಾರು ವರ್ಷಗಳ ಕಾಲ ಬದುಕುತ್ತಿದ್ದರು ಮತ್ತು ಅವರು ಸ್ವ ಇಚ್ಛೆಯಿಂದ ಸಾಯುವಂತಹ ಮತ್ತು ಬದುಕುವ ಸಾಮರ್ಥ್ಯವನ್ನೂ ಕೂಡ ಹೊಂದಿದ್ದರು ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ಇಂತಹ ಋಷಿಮುನಿಗಳಲ್ಲಿ ಪತಂಜಲಿ ಮಹರ್ಷಿಗಳು ಕೂಡ ಅನೇಕ ವರ್ಷಗಳವರೆಗೆ ಬದುಕಿದ್ದರು ಎಂದು ಅವರ ಯೋಗ ಸೂತ್ರವು ತಿಳಿಸುತ್ತದೆ. ಓಕೆ, ಇತಿಹಾಸ ಏನೇ ಇರಲಿ, ಈಗ ಸಾಮಾನ್ಯ ಜನರು ಯೋಗ ಮಾಡಬೇಕಾದ್ರೆ ಮನಸ್ಸನ್ನು ಹೇಗೆ ನಿಯಂತ್ರಣದಲ್ಲಿಡುವುದು ಎಂಬುದು ಬಹಳ ದೊಡ್ಡ ಪ್ರಶ್ನೆಯಾಗುತ್ತೆ. ಪ್ರಯತ್ನ, ಅಭ್ಯಾಸ ಮತ್ತು ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು ಬಹಳ ಕಷ್ಟಕರವಾದ ವಿಷಯ. ಈಗ ನಾವು ಯಾವುದೇ ವಿಷಯದಲ್ಲಾದ್ರೂ ಏನಾದ್ರೂ ಸಾಧನೆ ಮಾಡಬೇಕು ಅಂತಂದ್ರೆ ನಿರಂತರವಾಗಿ ಅಭ್ಯಾಸ, ಪ್ರಯತ್ನ ಮಾಡಿದ್ರೆ ತಾನೇ ಏನಾದ್ರೂ ಒಂದು ಸಾಧನೆ ಮಾಡೋಕೆ ಸಾಧ್ಯವಾಗೋದು. ಏನಾದ್ರೂ ಒಂದು ಸಾಧನೆ ಮಾಡಲು ಒಳ್ಳೆಯ ಯಶಸ್ಸು, ಫಲಿತಾಂಶ ಪಡೆಯಲು ಸಾಧ್ಯವಾಗುವುದು. ಅದೇ ರೀತಿ ಯೋಗದಲ್ಲೂ ಕೂಡ ಒಳ್ಳೆಯ ಫಲಿತಾಂಶ ಬೇಕು ಅಂದ್ರೆ ನಿರಂತರವಾಗಿ ಅಭ್ಯಾಸ, ಪ್ರಯತ್ನ ಮಾಡುವುದು ಬಹಳ ಮುಖ್ಯವಾಗಿರುತ್ತದೆ. ಈಗ ನಮ್ಮಲ್ಲಿ ಕೆಲವರು ಏನ್ ಮಾಡ್ತೀವಿ ಅಂತಂದ್ರೆ ಯೋಗವನ್ನು ಪ್ರಾರಂಭಿಸುತ್ತೇವೆ, ನಂತರ ಅದನ್ನು ಅರ್ಧದಲ್ಲೇ ಬಿಟ್ಬಿಡ್ತೀವಿ, ಆಮೇಲೆ ಅದನ್ನ ದೂರುತ್ತೇವೆ. ಅದರಿಂದ ಏನು ಪ್ರಯೋಜನವೇ ಇಲ್ಲ, ನಮಗೆ ಯೋಗ ಮಾಡೋಕೆ ಸಾಧ್ಯನೇ ಇಲ್ಲ, ನಮ್ಗೆ ಯಾಕ್ಬೇಕು ಯೋಗ ಅಂತ ನಾವು ಸುಮ್ಮನಾಗ್ಬಿಡ್ತೀವಿ. ಈಗ ಒಬ್ಬ ರಾಜ ಕೂಡ ಅರಮನೆಯಲ್ಲಿ ರಾಜನಾಗಿರ್ತಾರೆ. ನಂತರ ಸಾಮಾನ್ಯ ಜನರ ಸೇವೆ ಅಂತ ಬಂದಾಗ ಅರಮನೆಯ ಉಡುಪುಗಳನ್ನೆಲ್ಲ ಪಕ್ಕಕ್ಕಿಟ್ಟು ಸಾಮಾನ್ಯ ಜನರ ಸೇವೆಯ ವಿಷಯ ಬಂದಾಗ ಸಾಮಾನ್ಯರಂತೆ ಇರಬೇಕಾಗುತ್ತೆ. ಆದ್ರೆ ನಾವು ಮಾತ್ರ ಏನನ್ನೂ ಬಿಟ್ಕೊಡೋದಕ್ಕೆ ತಯಾರಿರೋದಿಲ್ಲ. ಈಗ ಪ್ರತಿಯೊಬ್ಬರ ಆಸಕ್ತಿಗಳು ಬೇರೆ ಬೇರೆಯಾಗಿರ್ತವೆ, ವೈವಿಧ್ಯಮಯವಾಗಿರುತ್ತವೆ. ಆರಂಭದಲ್ಲಿ ಇದ್ದಂತಹ ಉತ್ಸಾಹ ನಂತರ ಇರುವುದಿಲ್ಲ. ಇಲ್ಲಿ ಸ್ಥಿರತೆ ಅನ್ನುವುದು ಬಹಳ ಮುಖ್ಯವಾಗಿರುತ್ತದೆ. ನಾವು ಯೋಗವನ್ನು ಏಕೆ ಆರಿಸಿಕೊಂಡಿದ್ದೇವೆ ಎಂಬುದನ್ನು ತಿಳಿಯಬೇಕಾಗತ್ತೆ. ಇದು ನಮ್ಮ ಸ್ವಂತ ಮತ್ತು ಸ್ವಯಂ ಅಭಿವೃದ್ಧಿಗಾಗಿ ಎಂಬುದನ್ನ ಮನಸ್ಸಿನಲ್ಲಿಟ್ಕೊಂಡು ಮನಸ್ಸಿನಲ್ಲಿ ಸ್ಥಿರತೆ ಮತ್ತು ಸ್ವಲ್ಪ ಭಕ್ತಿಯನ್ನು ಹೊಂದಿರಬೇಕಾಗುತ್ತೆ. ಒಂದು ನಿರ್ದಿಷ್ಟ ಸಮಯದ ನಂತರ ಯೋಗವನ್ನು ಮಾಡಲು ಮತ್ತು ಅದರಿಂದ ಏನಾದರೂ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಎಂದು ಯೋಗ ಗುರುಗಳು ತಿಳಿಸಿರುವಂಥದ್ದು. ಧನ್ಯವಾದಗಳು.